ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶಿ ವ್ಲಾಗ್. ಸೊ 2025 ವೆಲ್ಕಮ್ ಮಾಡ್ಕೊಳ್ಳೋ ಟೈಮ್ ಬಂದೇ ಬಿಡ್ತು. ಅಂದರೆ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು 2025ನ ಹೇಗೆಲ್ಲ ವೆಲ್ಕಮ್ ಮಾಡ್ಕೋತೀವಿ, ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆಲ್ಲ ಇರುತ್ತೆ ಅನ್ನೋದು ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದರೆ ನಮ್ಮ ಏರಿಯಾದಲ್ಲಿ, ನಮ್ಮ ರೋಡ್ನಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಅಕ್ಕಪಕ್ಕ ಇರುವಂಥ ನೇಬರ್ಸು ಮತ್ತು ಅಲ್ಲಿ ಮಕ್ಕಳುಗಳೆಲ್ಲ ಸೇರಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇದೆಲ್ಲ ಫುಲ್ ಲೇಡೀಸ್ ಪಾರ್ಟಿ, ಲೇಡೀಸ್ ಮತ್ತು ಮಕ್ಳುಗಳದ್ದು. ಹಾಗಾಗಿ ನಾವೇ ಮಾಡ್ಕೋತಾ ಇರೋದು ಪಾರ್ಟಿ ಇದು. ಸೊ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು ನೀವು. ಅಂದರೆ ಮಕ್ಕಳುಗಳು ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ, ಮತ್ತು ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕ ನೇಬರ್ಸ್ ತುಂಬ ಚೆನ್ನಾಗಿ ಸಪೋರ್ಟಿವಾಗಿ ನಮಗೆ ಕೋರ್ಡಿನೇಷನ್ ಮಾಡ್ತಾರೆ. ನಮ್ಮ ಏರಿಯಾ ನೋಡ್ಬೋದು, ನಮ್ಮ ರೋಡ್ ನೋಡ್ಬೋದು. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 10:30 ಮೇಲಾಗಿದೆ. ಎಲ್ಲ ಇವತ್ತು ನೈಟೇ ಕೂಡ ಎಲ್ಲ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ ಮನೆ ಹತ್ರ. ಅಂದರೆ ನಮ್ಮ ಸೈಡ್ ಮತ್ತು ನಮ್ಮ ಅಕ್ಕಪಕ್ಕ ಮುಂದೆ ಆಪೋಸಿಟ್ ಮನೆ ಮಾತ್ರ ನಾವು ಮಾಡ್ಕೋತಾ ಇರೋದು, ಬೇರೆ ಯಾರು ಪಕ್ಕದ ರೋಡಲ್ಲಿ ನಾವು ಹೇಳಕ್ಕೆ ಹೋಗಿಲ್ಲ. ನಮ್ಮ ಮನೆ ಮತ್ತು ಆಪೋಸಿಟ್ ಲೈನು, ಎರಡು ಲೈನ್ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದು ನ್ಯೂ ಇಯರ್ ಪಾರ್ಟಿದು. ಸೊ ನೋಡ್ಬೋದು ನೀವು ಹೇಗೆಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ ಅಂತೇಳಿ. ತುಂಬ ಚೆನ್ನಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ಫುಲ್ಲಾಗಿ ಇರುವಂತಹ ಬಣ್ಣಗಳನ್ನ ಟಚ್ ಕೊಡ್ತಾ ಇದ್ದಾರೆ. ನೋಡ್ಬೋದು, ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಅಕ್ಕಪಕ್ಕ ಮನೆಗಳು ಕೂಡ ಒಂದೇ ಥರ ಹಾಕಿದ್ದಾರೆ, ಎಲ್ಲ ಮಾತಾಡ್ಕೊಂಡೇ ಹಾಕಿರೋದು. ಇಲ್ಲಿ ನೋಡ್ಬೋದು ನೀವು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಮಕ್ಳುಗಳು. ನೆಕ್ಸ್ಟು ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳಿ, ಅಂದರೆ ಪಾರ್ಟಿ ಸ್ಟಾರ್ಟ್ ಆದಾಗ ಡ್ಯಾನ್ಸ್ ಮಾಡೋಣ ಅಂಥೇಳಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಇವಾಗಲೇ. ನೋಡ್ಬೋದು ನೀವು ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ನಮ್ಮದು ಆ್ಯಂಕರಿಂಗ್ ಬಂದು ಅಮ್ರೀನವರು. ಸೊ ಅವರೇ ಆ್ಯಂಕರಿಂಗ್ ಮಾಡೋದು, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ. ಏನೇ ಒಂದು ಫಂಕ್ಷನ್ ಈ ಥರ ನಡೆದ್ರೂ ಕೂಡ ಅವರೇ ಚೆನ್ನಾಗಿ ಆ್ಯಂಕರಿಂಗ್ ಮಾಡೋದು. ಅವ್ರು ವಿಡಿಯೋ ಮಾಡ್ತಾಯಿದ್ರು ಮಕ್ಳುಗಳದ್ದು ಡ್ಯಾನ್ಸ್ ಮಾಡೋದು. ಸೊ ನೋಡ್ಬೋದು, ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಅವ್ರು ಯಾವ ಥರ ಆ್ಯಂಕರಿಂಗ್ ಮಾಡ್ತಾರೆ ಅಂತೇಳಿ. ಸೊ ನಮ್ಮ ಏರಿಯಾದಲ್ಲಿ ಫಸ್ಟ್ ರಂಗೋಲಿ ಬಿಟ್ಟಿದ್ದೆ ಇವರು. ಸೊ ನೋಡ್ಬೋದು ಚೆನ್ನಾಗಿದೆ ಇದು. ಇದನ್ನೇ ನೋಡಿ ಎಲ್ಲರೂ ಕೂಡ ಅದನ್ನೇ ಹಬ್ಬೇಣ ಅಂತೇಳಿ ಎಲ್ಲ ಅದನ್ನೇ ಬಿಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರೇನು ಎಲ್ಲರ ಮನೆಗೂ, ಅಂದರೆ 2-3 ಮನೆಗೆ ಅವರೇ ಬಿಟ್ಟಿದ್ದು ರಂಗೋಲಿನ. ಚೆನ್ನಾಗಿದೆ ಅಂತೇಳಿ ಅವರು ಕೂಡ ಬಿಡಿಸ್ಕೊಂಡ್ರು. ನೋಡ್ಬೋದು ನೀವು, ಮಕ್ಕಳೆಲ್ಲ ಆಟಾಡ್ಕೊಂಡೆಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ. ಬಂದರು ನಮ್ಮ ಆ್ಯಂಕರು, ಅಂದರೆ ಮೈಕ್ ಮತ್ತೆಲ್ಲ ತೊಗೊಬಂದರು. ಅಂದರೆ ಚೆನ್ನಾಗಿರುತ್ತೆ ಮೈಕೆಲ್ಲ ಹಾಕ್ಕೊಂಡೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ತುಂಬ ರೇಗಿಸ್ತಾ ಇದ್ದರು. ರೆಡಿ ಆಯಿತಾ, ರಂಗೋಲಿ ಎಲ್ಲ ಮುಗೀತಾ ನಿಮ್ಮದೆಲ್ಲ ಅಂತ ಹೇಳಿ. ಸೊ ನೋಡ್ಬೋದು ನೀವು, ಮಕ್ಕಳ ಸೈನ್ಯನೇ ನಮ್ಮಿಂದ ಇದೆ. ಸೊ ಈ ರಂಗೋಲಿ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಿಟ್ಟಿದ್ದಾರೆ. ಅಂದರೆ ಇವಾಗ ನನಗೆ ಮೈಕ್ ಕೊಟ್ಬಿಟ್ಟು ಏನಾದರೂ ಮಾತಾಡಿ, ಅಂದರೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಿರಲ್ಲ, ಸೊ ಸ್ಟಾರ್ಟಿಂಗು ಆ ಥರ ಏನಾದರೂ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿ ನನ್ನ ಕೈಯಲ್ಲಿ ಮೈಕ್ ಕೊಟ್ಟರು. ನಾನು ಹಾಗೆ ಮಾತಾಡ್ತಾ ಇದ್ದೆ, ನಾನು ಹೇಗೆ ವೆಲ್ಕಮ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೆ. ಅವರೆಲ್ಲ ಮಾಡಿ ನೋಡ್ಬೇಕು ನಾವು ಲೈವಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೆ. ಅದೆಲ್ಲ ಆದಮೇಲೆ ಇನ್ನೇನು ಸೆಲೆಬ್ರೇಷನ್ಗೆ ಅಂತ ಟೈಮ್ ಹೋಗ್ತಾನೆ ಇತ್ತು. 11:30 o'clock ಹತ್ರ ಬಂದಿತ್ತು. ಹಾಗಾಗಿ ನೀನು ಟೇಬಲ್ ಹೊರಗಡೆ ಇಟ್ಕೊಳ್ಳೋಣ ಅಂತ ಹೇಳಿ ಸೊ ರೆಡಿ ಆಗ್ತಿದ್ದೆ. ಟೇಬಲ್ ಹೊರಗಡೆ ಬಂದಿದೆ. ಹಾಗೆ ಒಂದು ರೌಂಡ್. ಸೊ ನೋಡ್ಬೋದು ನೀವು, ಆ್ಯಂಕರಿಂಗ್ ಮಾಡ್ತಾಯಿದ್ದಾರೆ ಅಂಬೀನವರು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಿದ್ದಾರೆ. ಸೊ ಸಖತ್ ಫನ್ನಿಯಾಗಿ ಅವ್ರ ಮಾತು ಇಷ್ಟ ಆಗುತ್ತೆ. ಸೊ ಅವ್ರ ಆ್ಯಂಕರಿಂಗಿಂದಲೇ ನಮಗೆ ಒಂದು ಚೆನ್ನಾಗಿ ಇನ್ನೂ ಮೋಟಿವೇಶನ್, ನಮ್ಗೆ ಖುಷಿಯಾಗೋದು. ಸೊ ಇನ್ನೂ ಇರಬೇಕು ಫಂಕ್ಷನಲ್ಲಿ ಅಂತ ನಮ್ಗೆ ಅನಿಸುತ್ತೆ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾವು ಕೂಡ ಫೈನಲಾಗಿ ನಾವು ಡ್ಯಾನ್ಸ್ ಮಾಡಿದ್ವಿ. ಅದು ಕೂಡ ವೀಡಿಯೋ ಇದೆ ಆ್ಯಕ್ಚುಲಿ, ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಬರೋದು ನಮ್ಮ ಡ್ಯಾನ್ಸೇ. ಸೊ ನೋಡ್ಬೋದು ನೀವು, ಆ ಥರ ಎಲ್ಲ ಡ್ಯಾನ್ಸ್ ಮಾಡಿದ್ದೀವಿ ನಾವು ಅಂತೇಳಿ. ಸೊ ಇವಾಗ ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು, ಅಂದರೆ ಮಕ್ಕಳದೆಲ್ಲ ಮುಗೀತು ಡ್ಯಾನ್ಸು. ಹಾಗಾಗಿ ಇವಾಗ ನಮ್ಮನ್ನ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಸೇರ್ಕೊಂಡು ಒಂದೆರಡು ಸ್ಟೆಪ್ ಆಗೋಣ ಅಂತೇಳಿ ಹಾಗೆ ಟ್ರೈ ಮಾಡಿದ್ವಿ. ಅಂದರೆ ಮಕ್ಕಳು ಹೇಳ್ಕೊಡ್ತಾವೆ ಈ ಥರ ಮಾಡಿ ಅಂತೇಳಿ. ನಾವು ಸೊ ಆ ಥರನೇ ಮಾಡ್ತಿದ್ವಿ ನಾವು. ಅಂದರೆ 3 ಪೆಗ್ ಸಾಂಗು, ಚಂದನ್ ಶೆಟ್ಟಿ ಅವ್ರದ್ದು ಸಾಂಗ್, ಆ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿದ್ವಿ. ನಮಗೇನು ಡ್ಯಾನ್ಸ್ ಏನು ಬರೋಲ್ಲ, ಹಾಗಾಗಿ ಮಕ್ಕಳು ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಕೂಡ ಫನ್ನಿಯಾಗಿ 4 ಸ್ಟೆಪ್ ಹಾಕಿದ್ವಿ. ಅವರು ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ ಮಾಡಿಕೊಂಡು. ಸೊ ಅಲ್ಲಿ ನೋಡ್ಬೋದು ನೀವು, ಸಖತ್ ಫನ್ನಿಯಾಗಿತ್ತು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಬೇಕಾದ್ರೆಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ಫಸ್ಟ್ ಟೈಮ್ ಈ ಥರ ಎಲ್ಲ ನೇಬರ್ಸ್ ಜೊತೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ದು ನಾನು. ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡ್ತಿದ್ದೆ, ಬಟ್ ನೇಬರ್ಸ್ ಅಕ್ಕಪಕ್ಕ ಜೊತೆ ಮಾಡಿದ್ದೆ ಫಸ್ಟ್ ಟೈಮು. ಸೊ ನೋಡ್ಬೋದು ಯಾವ ಥರ ಡ್ಯಾನ್ಸಿಂಗ್ ಎಲ್ಲ ಇತ್ತು ಅಂತೇಳಿ. ಇನ್ನೇನು ಟೈಮ್ ಕೂಡ ಆಗ್ತಾಯಿತ್ತು, 11:30 ಮೇಲಾಗಿತ್ತು. ಹಾಗಾಗಿ ನೀನು ಕೇಕ್ ಕಟ್ ಮಾಡೋಣ ಅಂತೇಳಿ ಎಲ್ಲ ಹೊರಗಡೆ ತೊಗೊಬಂದಿಟ್ರು.
ಸೊ ಇನ್ನೇನು ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಎಂಡ್ ಆಫ್ 2024 ಕಳಿಸಿ 2025 ವೆಲ್ಕಮ್ ಮಾಡೋವಂಥ ಟೈಮ್ ಬಂದೇ ಬಿಟ್ಟು. ಸೊ ಫೈನಲಾಗಿ ಎಲ್ಲ ಅಂದರೆ ಪಟಾಕಿ ಎಲ್ಲ ಹೊಡಿತಾಯಿದ್ರು, ಪಟಾಕಿಯಲ್ಲೆಲ್ಲ ಹೊಡೆದು ಏನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಂಥ ಟೈಮ್ ಬಂತು. ಸೊ ನೋಡ್ಬೋದು ನೀವು, ನಾವು ಇಷ್ಟು ಜನ ಸೇರ್ಕೊಂಡಿದ್ವಿ, ಲೇಡೀಸೇ, ಆಲ್ಮೋಸ್ಟ್ ಲೇಡೀಸೇ. ಅಂದರೆ ಅಣ್ಣ ಯಾರು ಸ್ವಲ್ಪ ಆ್ಯಡ್ ಆದರೂ ಅಷ್ಟು ಬಿಟ್ಟರೆ ಇದೆಲ್ಲ ನಾವು ಲೇಡೀಸ್ ಇರೋದು, ಲೇಡೀಸ್ ಮತ್ತು ಮಕ್ಳುಗಳು. ಕೇಕ್ ಕಟ್ಟಿಂಗ್ ಅಂದರೆ ಮಕ್ಳ ಕೈಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಮಗಳ ಕೈಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅವಳು ತುಂಬ ಅಳ್ತಾ ಇದ್ಲು. ಸೊ ಹಾಗಾಗಿ ನಾನು ಅವಳ ಕೈಲಿ ಮಾಡಿಸ್ಲಿಲ್ಲ. ಇನ್ನು ಬೇರೆ ಮಕ್ಕಳೆಲ್ಲ ಕೇಕ್ ಕಟ್ ಮಾಡೋಕ್ಕೆ ತುಂಬ ಖುಷಿಯಿಂದ ನೋಡ್ತಾಯಿದ್ರು. ಅಂದರೆ ಸಖತ್ ಚಳಿನೂ ಇತ್ತು. ಅಂದರೆ ವೆದರ್ ನಾವು ಮಾಡಬೇಕಾದ್ರೆ ಆಲ್ಮೋಸ್ಟು 11:40 ಆ ಥರ ಟೈಮ್ ಇತ್ತು. ಇನ್ನು 12 ಆಗ್ತಾಯಿತ್ತು ಆಲ್ಮೋಸ್ಟು. ಹಾಗಾಗಿ ಹೆವಿ ವೆದರ್ ಕೋಲ್ಡ್ ಇತ್ತು. ಹಾಗಾಗಿ ನಮ್ಮ ಪಾಪು ಕೂಡ ಸಖತ್ ಕಿರಿಕಿರಿ ಮಾಡ್ತಾಯಿದ್ಲು. ಸಖತ್ ಅವಳಿಗೆ ಚಿಲ್ ಕೋಲ್ಡ್ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಅವಳು ಯಾವುದಕ್ಕೂ ಕೂಡ ಮೂಡಿರಲಿಲ್ಲ ಏನು ಮಾಡೋದಕ್ಕೂ. ಹಂಗಾಗಿ ಅವಳು ತುಂಬ ಅಳ್ತಾನೇ ಇದ್ಲು. ಇನ್ನು ಬೇರೆ ಮಕ್ಕಳಿಗೆಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ವಿ, ಇನ್ನೇನು ಸೆಲೆಬ್ರೇಷನ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪಾಪಕ್ಕೆ ಕೇಕ್ ಕಟ್ ಮಾಡಿಸಿ ಅಂತಿದ್ರು. ಅವಳು ತುಂಬ ಅಳ್ತಿಲ್ಲ, ಹಾಗಾಗಿ ನಾನು ಮಾಡಿಸ್ಲಿಲ್ಲ. ಅಲ್ಲಿ ನೋಡ್ಬೋದು ನೀವು ಚಾಕ್ಲೇಟ್ ಕೇಕು ಮತ್ತು ಡೈರಿ ಚಾಕ್ಲೇಟ್ಸ್ ಎಲ್ಲ ಮಕ್ಕಳಿಗೆ ಅಂತ ತಂದಿದ್ರು. ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿದ್ರು. ಫೈನಲ್ಲಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ನಡೀತು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಕೇಕ್ ಕೊಟ್ವಿ, ನಾವು ತಿಂದ್ವಿ. ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಹಿಂದೆಗಡೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ. ಸೊ ನೋಡೋಕ್ಕೆ ಖುಷಿ. 2024 ಹೋಯಿತು, 2025 ಬಂತು. ಸೊ ಎಲ್ಲರ ಲೈಫಲ್ಲಿ ಖುಷಿ ಅನ್ನೋದು ಜಾಸ್ತಿ ಇರಲಿ. 2025 ಎಲ್ಲರ ಲೈಫಲ್ಲೂ ಕೂಡ ಒಳ್ಳೆಯದನ್ನೇ ಮಾಡಲಿ, ಅಂದರೆ ಎಲ್ಲರೂ ಕೂಡ ಖುಷಿಯಾಗಿರೋ ಥರನೇ ಇರಲಿ. ಕಹಿ ಅನ್ನೋದು ಸ್ವಲ್ಪ ಇಲ್ಲಿ, ಸಿಹಿ ಅನ್ನೋದು ಜಾಸ್ತಿ ಇರಲಿ ಎಲ್ಲ ಲೈಫಲ್ಲೂ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋನ ನಾನು ದಿನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ನಮ್ಮ ಏರಿಯಾದಲ್ಲಿ, ನಮ್ಮ ರೋಡಲ್ಲಿ ನಾವು ಮಾಡಿದಂಥ ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಎನ್ಕರೇಜ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.